ಹನುಮ ಪ್ರಭು ಶ್ರೀರಾಮನ ಮೇಲಿಟ್ಟ ಭಕ್ತಿಯ ಬಗ್ಗೆ ಇಡೀ ಲೋಕಕ್ಕೆ ತಿಳಿದಿದೆ. ಆದರೆ ಹನುಮ ಮತ್ತು ರಾಮನ ಜನನಕ್ಕೆ ಒಂದೇ ಯಜ್ಞ ಕಾರಣ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಈ ಕತೆ ಕೇಳಿ ತಿಳಿಯುತ್ತೆ. ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಮಕ್ಕಳಿಲ್ಲದ ಕಾರಣ ಪುತ್ರ ಕಾಮೇಷ್ಟಿ ಯಾಗ ನಡೆಸ್ತಿದ್ರು. ಈ ಕಾರ್ಯ ನಡೆಸಿಕೊಡ್ತಿದ್ದವರು ಋಷ್ಯಶೃಂಗ ಎಂಬ ಮುನಿ. ಯಜ್ಞದ ಕೊನೆಯಲ್ಲಿ ಅಗ್ನಿದೇವ ಪ್ರಸಾದ ನೀಡಿದ್ರು. ಮುನಿ ಋಷ್ಯಶೃಂಗ ದಶರಥನಿಗೆ ಈ ಪ್ರಸಾದವನ್ನ ಅವರ 3 ಪತ್ನಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆಗೆ ನೀಡುವಂತೆ ಹೇಳ್ತಾರೆ. ಅದರಂತೆ ಯಜ್ಞದ ಪ್ರಸಾದವನ್ನ ಕೌಸಲ್ಯ, ಕೈಕೇಯಿಗೆ ನೀಡಿ ಸುಮಿತ್ರೆಗೆ ಕೊಡಲು ಬರ್ತಿದ್ದಂತೆ ಎಲ್ಲಿಂದಲೋ ಬಂದ ಪಕ್ಷಿಯೊಂದು ದಶರಥನ ಕೈಯಿಂದ ಪ್ರಸಾದವನ್ನ ಕಸಿದುಕೊಂಡು ಹಾರಿ ಹೋಗುತ್ತೆ. ಹಾಗಾಗಿ ಸುಮಿತ್ರೆಗೆ ಅವಳ ಪಾಲಿನ ಯಜ್ಞದ ಪ್ರಸಾದ ಇಲ್ಲದಂತಾಗಿ ಕೌಸಲ್ಯ ಮತ್ತು ಕೈಕೇಯಿ ಅವರ ಪಾಲಿನ ಪ್ರಸಾದದಲ್ಲೇ ಸ್ವಲ್ಪ ಸುಮಿತ್ರೆಗೆ ಕೂಡ ನೀಡ್ತಾರೆ. ದಶರಥನ ಕೈಯಿಂದ ಪ್ರಸಾದವನ್ನ ಕಸಿದುಕೊಂಡು ಹಾರಿ ಹೊರಟ ಪಕ್ಷಿ ಹಲವು ಸಮಯದ ನಂತರ ಆಕಾಶದಲ್ಲೇ ಒಂದು ಸುಂದರ ಯುವತಿಯಾಗಿ ಬದಲಾಗಿತ್ತು. ಈಕೆ ಒಬ್ಳು ಅಪ್ಸರೆಯಾಗಿದ್ದು, ಆದರೆ ಮುನಿಯ ಶಾಪದಿಂದ ಪಕ್ಷಿಯ ರೂಪ ಪಡೆದಿದ್ಲು ಮತ್ತು ಈ ಶಾಪ ವಿಮೋಚನೆಗೆಂದೇ ದಶರಥನ ಕೈಯಿಂದ ಯಜ್ಞದ ಪ್ರಸಾದವನ್ನ ಕಸಿದುಕೊಂಡು ಹೋಗಿದ್ಲು. ಇತ್ತ ಆಕಾಶದಲ್ಲೇ ಅಪ್ಸರೆಯಾಗಿ ಬದಲಾದ ಪಕ್ಷಿಯ ಕಾಲುಗಳಿಂದ ನೆಲಕ್ಕೆ ಬೀಳುತ್ತಿದ್ದ ಪ್ರಸಾದವನ್ನ ಶಿವನ ಆಜ್ಞೆಯಂತೆ ವಾಯುದೇವ ಮೆಲ್ಲಗೆ ಗಾಳಿಯಲ್ಲಿ ತೇಲಿಸುತ್ತಾ ಕಿಷ್ಕಿಂಧೆಯ ಕಡೆಗೆ ತಿರುಗಿಸಿದ್ದ. ಕಿಷ್ಕಿಂಧೆಯಲ್ಲಿ ಆಗ ತಾನೇ ಶಿವನ ಪೂಜೆ ಮುಗಿಸಿ ಕೇಸರಿ ಮತ್ತು ಅಂಜನಾ ದೇವಿ ಕೈ ಮುಗಿದು ತಮ್ಮ ಕೈಯನ್ನ ಕೆಳಗೆ ಬಿಡ್ತಿದ್ರು. ಹನುಮ ಪ್ರಭು ಶ್ರೀರಾಮನ ಮೇಲಿಟ್ಟ ಭಕ್ತಿಯ ಬಗ್ಗೆ ಇಡೀ ಲೋಕಕ್ಕೆ ತಿಳಿದಿದೆ. ಆದರೆ ಹನುಮ ಮತ್ತು ರಾಮನ ಜನನಕ್ಕೆ ಒಂದೇ ಯಜ್ಞ ಕಾರಣ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಈ ಕತೆ ಕೇಳಿ ತಿಳಿಯುತ್ತೆ. ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಮಕ್ಕಳಿಲ್ಲದ ಕಾರಣ ಪುತ್ರ ಕಾಮೇಷ್ಟಿ ಯಾಗ ನಡೆಸ್ತಿದ್ರು. ಈ ಕಾರ್ಯ ನಡೆಸಿಕೊಡ್ತಿದ್ದವರು ಋಷ್ಯಶೃಂಗ ಎಂಬ ಮುನಿ. ಯಜ್ಞದ ಕೊನೆಯಲ್ಲಿ ಅಗ್ನಿದೇವ ಪ್ರಸಾದ ನೀಡಿದ್ರು. ಮುನಿ ಋಷ್ಯಶೃಂಗ ದಶರಥನಿಗೆ ಈ ಪ್ರಸಾದವನ್ನ ಅವರ 3 ಪತ್ನಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆಗೆ ನೀಡುವಂತೆ ಹೇಳ್ತಾರೆ. ಅದರಂತೆ ಯಜ್ಞದ ಪ್ರಸಾದವನ್ನ ಕೌಸಲ್ಯ, ಕೈಕೇಯಿಗೆ ನೀಡಿ ಸುಮಿತ್ರೆಗೆ ಕೊಡಲು ಬರ್ತಿದ್ದಂತೆ ಎಲ್ಲಿಂದಲೋ ಬಂದ ಪಕ್ಷಿಯೊಂದು ದಶರಥನ ಕೈಯಿಂದ ಪ್ರಸಾದವನ್ನ